ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಲ್ ಟ್ರೀಟ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಹೆಲ್ದಿ ಸ್ವೀಟ್ ಪೊಟೆಟೊ ಸ್ಟಾರ್ಟರ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಸೊ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಸ್ವೀಟ್ ಪೊಟೆಟೊ ತೊಗೊಂಡಿದ್ದೀನಿ. ಇದನ್ನ ಎರಡು ಕಡೆ ಚೆನ್ನಾಗಿ ಇದನ್ನ ವಾಶ್ ಮಾಡಿ ಫಸ್ಟ್ ಎರಡು ಕಡೆ ಕಟ್ ಮಾಡಿಕೊಂಡು, ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಮಧ್ಯದ ಭಾಗದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನ ಈ ಥರ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೋಬೇಕು. ಆ್ಯಂಡ್ ಕುಕ್ಕರಲ್ಲಿ ನಾನಿಲ್ಲಿ ಒಂದು 2 ವಿಷಿಲ್ ಬರ್ಸ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಜಾಸ್ತಿ ಬಾಯ್ಲ್ ಮಾಡ್ಕೋತಾ ಇಲ್ಲ, ನಾರ್ಮಲ್ಲಾಗಿ ಸ್ವಲ್ಪ ಅದು ಕ್ರಿಸ್ಪಿ ಆಗೋಷ್ಟು ಇರಲಿ ಅಂತ. ಸೊ ಇಲ್ಲಿ ನೋಡ್ತಿದ್ದೆ, ಅದಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕಿ ಈಗ ಬಾಯ್ಲ್ ಇಡ್ತಾ ಇದ್ದೀನಿ. ಬಾಯ್ಲಿಗೆ 2 ವಿಷಿಲ್ ನಾನು ಬರ್ಸ್ಕೊತಾ ಇರೋದು. ಅಷ್ಟೊತ್ತಿಗೆ ನಾವಿಲ್ಲಿ ಒಂದು ಸಲಾಡ್ ಡ್ರೆಸ್ಸಿಂಗ್ ರೆಡಿ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಒಂದು ಗ್ರೇಟರ್ ತೊಗೊಂಡು ನಾನಿಲ್ಲಿ ಲೆಮನ್ ಜ್ಯೂಸನ್ನ ತೊಗೋತಾ ಇದ್ದೀನಿ. ಲೆಮನ್ ಜ್ಯೂಸ್ ಅದನ್ನು ಹಾಗೆ ಗ್ರೇಟ್ ಮಾಡ್ಕೊಳ್ಳಿ, ನೋಡ್ತಿದ್ದೀರಲ್ವ. ಈಗ ಒಂದು ಅರ್ಧದಷ್ಟು ನಿಂಬೆ ರಸ ಹಾಕೋಬೇಕು. ಸೊ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಅದರ ಫ್ಲೇವರ್ ಆಗಿರ್ಬೋದು ಆ್ಯಂಡ್ ಅದು ತಿನ್ನುವಾಗ ಅದು ಬಾಯಿಗೆ ಸಿಗುವಾಗ ಸೊ ಲೆಮನ್ದು ಒಂಥರ ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆ್ಯಂಡ್ ಇದಕ್ಕೆ ಈಗ ಸ್ವಲ್ಪ ಜೇನುತುಪ್ಪ ಕೂಡ ಹಾಕೋತಾ ಇದ್ದೀನಿ. ಜೇನುತುಪ್ಪ ಇಲ್ಲ ಅಂದರೆ ನೀವು ಬೆಲ್ಲ ಪೌಡ್ರು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ಒಂದು 2 ಟೀ ಸ್ಪೂನ್ನಷ್ಟು ಹನಿ ಯೂಸ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ವೈಟ್ ಬಿಳಿ ಎಳ್ಳು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಯಾವುದಿದೆ ಅದು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲೊಂದು 2 ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಲಿವ್ ಆಯಿಲ್ ಯೂಸ್ ಮಾಡೋದ್ರಿಂದ ಸಲಾಡ್ಸ್ಗೆಲ್ಲ ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆ ಅದು ಫ್ಲೇವರ್ ಆಗಿರ್ಬೋದು, ಸೊ ಅದು ಮಿಕ್ಸಿಂಗ್ ಟೆಕ್ಸ್ಚರ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಆ್ಯಂಡ್ ಬೈಂಡಿಂಗಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಲಾಡ್ಸ್ಗೆಲ್ಲ ಆಲಿವ್ ಆಯಿಲ್ ತುಂಬಾ ಬೆಸ್ಟ್, ಟ್ರೈ ಮಾಡಿ. ಆ್ಯಂಡ್ ಹೆಲ್ದಿ ಕೂಡ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಅಷ್ಟೊತ್ತಿಗೆ ಇಲ್ಲಿ ಗೆಣಸು ಕೂಡ 2 ವಿಷಲ್ ಆಗಿಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ. ನನಗಿಂದ ಕುಕ್ಕರ್ ತೆಗಿತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ವ, ಇದನ್ನ ಈಗ ಸೈಡ್ಗೆ ಇಟ್ಕೊಂಡು ಅದ್ರ ಸಿಪ್ಪೆ ಎಲ್ಲ ಸ್ಲೋಲಿ ಅದು ಸ್ವಲ್ಪ ಬಿಸಿ ಆರಿದ ನಂತರ ಸಿಪ್ಪೆ ಎಲ್ಲ ಅದ್ರದ್ದು ತೆಗಿಬೇಕು. ಸೊ ಈ ರೆಸಿಪಿ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ತುಂಬಾ ಒಳ್ಳೆಯದು. ಸೊ ಟ್ರೈ ಮಾಡಿ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಈ ಥರ. ಅದರ ಜೊತೆಗೆ ಬೇರೆ ಬೇರೆ ನಿಮ್ಮ ಡಯಟ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಈ ಥರ ಈಗ ಸ್ವಲ್ಪ ಬಿಸಿ ಆರಿದೆ. ನಾನೀಗ ಇದನ್ನ ಮೇಲೆ ಇದರದ್ದು ಸಿಪ್ಪೆ ಕೂಡ ತೆಗಿತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಈ ರೀತಿ ತೆಗೆದುಬಿಟ್ಟು ಕಟ್ ಮಾಡ್ಕೋಬೇಕೀಗ. ಇದನ್ನ ರೌಂಡ್ ಶೇಪಲ್ಲಿ ತುಂಬ ದೊಡ್ಡ ಸೈಜಲ್ಲ, ಮೀಡಿಯಮ್ ಸೈಜಲ್ಲಿ ರೌಂಡಾಗಿ ಕಟ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಸೊ ಇಷ್ಟು ದಪ್ಪದಾಗಿ ಕಟ್ ಯಾಕಂದರೆ ಆಲ್ರೆಡಿ ಇದು ಬಾಯ್ಲ್ ಆಗಿದೆ. ಸೊ ಬೇಗನೆ ರೆಸಿಪಿ ಆ್ಯಂಡ್ ಬೇಗನೆ ಮಾಡ್ಕೋಬೋದು. ಸೊ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕಂದ್ರೆ ಈ ಥರ ಮಾಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟ್, ಸ್ವಲ್ಪ ಖಾರ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಆ್ಯಂಡ್ ಈಗ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ತುಪ್ಪ ಇಲ್ಲ ನೀವು ಬೇರೆ ಆಯಿಲ್ ಆದರೂ ಸ್ವಲ್ಪ ಹಾಕಿ ಯೂಸ್ ಮಾಡ್ಬೋದು. ಇದಕ್ಕೆ ಈಗ ಚೆನ್ನಾಗಿ ಪ್ಲೇಸ್ ಮಾಡಬೇಕು. ಪ್ಯಾನೆಲ್ಲ ಚೆನ್ನಾಗಿ ಕಾದಿದೆ. ಈಗ ನಾನಿಲ್ಲಿ ಸ್ವೀಟ್ ಪೊಟೆಟೊ ಏನು ಕಟ್ ಮಾಡಿದ್ದೀನಿ ಅದನ್ನ ಇಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು 2 ಕಡೆ ಒಂದು 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಷ್ಟು ಫ್ರೈ ಆಗಬೇಕಿಲ್ಲಿ. ಸೊ ಆಗಾಗ ಸ್ವಲ್ಪ ಟರ್ನ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಒಂದು ಸೈಡಲ್ಲಿ ಇದಾದರೆ ಅದು ಸೀದೋದಂಗಾಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ. ಇದನ್ನ ಜಾಸ್ತಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಗೆಣಸು ಆಲ್ರೆಡಿ ಚೆನ್ನಾಗಿ ಬಾಯ್ಲ್ ಆಗಿರೋದ್ರಿಂದ ಹೈ ಫ್ಲೇಮ್ ಇಡೋವಾಗ ಬೇಗನೆ ತಳ ಇದಾಗುತ್ತೆ. ಹಾಗಾಗಿ ಸೊ ಈಗ ನಾನು ಮೆಲ್ಲೆ ಇದನ್ನ ಟರ್ನ್ ಮಾಡ್ಕೊತಿದ್ದೀನಿ. ನೋಡ್ತಿದ್ದೀರಲ್ವ, ಆಗಾಗ ಒಂದು 5 ಮಿನಿಟ್ಸ್ ಈ ಥರ ಟರ್ನ್ ಮಾಡಿ 2 ಕಡೆನೂ ಚೆನ್ನಾಗಿ ಒಂಥರ ಗೋಲ್ಡನ್ ಬ್ರೌನ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಸೊ ಆಗ ರೆಸಿಪಿ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ, ನೋಡ್ತಿದ್ದೀರಲ್ವ. ಸೊ ಇಷ್ಟು ಫ್ರೈ ಆದರೆ ಸಾಕು. ಈಗ ಎಲ್ಲ ಫ್ರೈ ಮಾಡಿ ಎಲ್ಲ ಒಟ್ಟಿಗೆ ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಈಗ ಸಾಸ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಡ್ರೆಸ್ಸಿಂಗ್ಗೆ, ಸೊ ಅದನ್ನ ಇದರ ಮೇಲೆ ಹಾಕಬೇಕು. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ.
ಸೊ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ತುಂಬ ಜನರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪ್ರತಿಯೊಂದು ವೀಡಿಯೋ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಕೂಡ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಕೈಂಡ್ಲಿ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಲ್ಸೋ. ಸೊ ನಾನು ಈ ರೀತಿ ಡ್ರೆಸ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ವ, ಈಗ ಸ್ಟವ್ ಆಫ್ ಮಾಡಿ ಒಂದು 2 ಮಿನಿಟ್ಸ್ ಆದಮೇಲೆ 2 to 3 ಮಿನಿಟ್ಸ್ ಆದಮೇಲೆ ಇದು ಏನು ಆಯಿಲ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನ ಪೋರ್ ಮಾಡ್ಕೋಬೇಕು. ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಆದಮೇಲೆ ಇದರ ಮೇಲೆ ನಾನು ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ನೀವು ಇದ್ರ ಮೇಲೆ ದಾಳಿಂಬೆನೂ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಟ್ರೀಟ್ ಚಾನಲ್.